ಏನೋ ಬಂತು. ಇವಾಗ ನಮ್ಮಮ್ಮ ಹೊಡಿತಾ ಇದ್ದೀವಿ ಸ್ವಲ್ಪ ಹೊತ್ತು ತೋರಿಸ್ತೀವಿ. ಅಯ್ಯೋ ಮಿಷಿನೇ ಹೊಂಟೋಯ್ತು. ಅದು ಸ್ಪ್ರೇ ಆಗಿ 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 ಸ್ಪ್ರೇ ಮಿಷಿನೇ ಹೊಂಟೋಯ್ತು. ಎಷ್ಟೊತ್ತಂತ ಅದು ಬರುತ್ತೆ, ಬರೋ ಅಷ್ಟು ಬತ್ತು ಹೋಯ್ತು. ಅದನ್ನು ಬೇರೆ ಅದು ಹಾಕಮ್ಮ ಹೋಯ್ತದು ಅಷ್ಟೇ. ಅದು ಹೈ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಯಾಟರ್ಡೇ ಅಲ್ವಾ, ಸಂತೆ ಒಳಗಡೆ ಏನು ಹೋಗೋಕ್ಕಾಯ್ತದೆ ಅಪ್ಪ. ನಾಳೆ ಹಬ್ಬದ ಸಂತೆ ಬೇರೆ, ಫುಲ್ ರಶ್ಶು. ಇವತ್ತು ಬೆಳಗ್ಗೆನೇ ಹೋಗ್ಬಿಟ್ಟು ಸಂತೆ ಮುಗಿಸ್ಕೊಂಬಿಟ್ಟು ಜಲ್ದಿ ಬಂದಿದ್ದೀನಿ. ಇವತ್ತು ಫುಲ್ ರಶ್ಶು, ಹೋಗೋಕ್ಕಾಯ್ತಾ ಇಲ್ಲ ಸಂತೆ ಒಳಗಡೆ. ಇವತ್ತು ಅಷ್ಟೊಂದು ರಶ್ ಐತೆ ಇವತ್ತು. ಹಂಗೂ ಏನೇನೋ ಮಾಡಿ ಹೋಗ್ಬಿಟ್ಟು ಬಂದೆ. ಗಾಡಿ ಒಳಗಡೆ ಹೋದರೆ ಈಚೆ ಬರೋಕ್ಕಾಗ್ತಾ ಇಲ್ಲ, ಈಚೆ ಹೋದ್ರೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಮತ್ತು ಹಂಗಾಗ್ಬಿಟ್ಟೈತೆ ಸಂತೆ ಒಳಗಡೆ. ಇರಿ ಮತ್ತೆ ಹೋಗ್ಬಿಟ್ಟು ತೋರಿಸ್ತೀನಿ. ಬರೀ ಇದಕ್ಕೆ ಅಂತಲೇ ಹೋಗ್ಬಿಟ್ಟು ತೋರಿಸ್ಕೊಂಬರ್ತೀನಿ. ನಾಳೆ ಹಬ್ಬ ಇರೋದ್ರಿಂದ ಫುಲ್ ರಶ್ ಐತೆ ಸಂತೆ ಇವತ್ತು. ಇನ್ನು ಗೈಸ್ ಜಸ್ಟು ತಿಂಡಿ ಮುಗಿಸ್ದೆ. ಇದು ಯಾವುದೋ ಹೊಸ ಕ್ಯಾಟ್ ಬಂದುಬಿಟ್ಟೈತೆ ನಮ್ಮ ಮನೆ ಒಳಗಡೆ. ಬೈ ಬೈಲಿ, ನಮ್ಮ ಓರಿಯಾಗಿ ಫ್ರೆಂಡ್ ಮಾಡಿಕೊಡ್ಬೇಕು ಇದನ್ನ. ಬಾರೋ ಬತ್ತಲ್ಲ ಯಾಕೋ. ಇವಾಗ ನಾವು ಅಪ್ಪಾಗೆ ತಿಂಡಿ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಸಂತೆ ತೋರಿಸ್ತೀನಿ. ರೀ ಇನ್ನೊಂದ್ಸಲಿ ಹೋಗ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ಒಳಗಡೆ ಹೋಗಲ್ಲ, ಹಂಗೆ ಈಚೆಯಿಂದ ತೋರಿಸ್ಕೊಂಬರ್ತೀನಿ. ತಿರ್ಗ್ಲಲ್ಲಿ ಕಟಿಂಗ್ ತೋರಿಸ್ದೆ ಅಲ್ಪ. ಏನು ವರ್ಷಿರೋದು ಲೈನ್ ನಿಮ್ಗೆ. ನೀನು ಕಿತ್ತೋದ್ರೇನು ತಗೊಂಡೋಗು, ಕಿತ್ತೋದ್ರೇನು ಬಾರೋ ಇಲ್ಲಿ ಎತ್ಕೋದು. ಹಂಗೆ ಕೈ, ಓ ಇಲ್ಲೇ ಕೈ ತೊಳಿತಾ ಇದೆಯಾ ಅಜ್ಜಿ, ಕೈ ತೊಳಿತಾವ್ ನೋಡಿ. ರೈಸ್ ಮಳೆ ಬರ್ತಿದ್ದಂತ ಹಂಗೆ ಒಳಗಡೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡ್ಬಂದು ಇವಾಗ ಹೋಗೋಣ ಅಂಗಡಿ ಹತ್ರ ಅಂತ ಬರ್ತೀನಿ. ಇವಾಗ ನಿಂತಿದೆ, ಹೋಗೋಣ ಇವಾಗ. ನೋಡಿ ಇಲ್ಲಿ ಮಲಗಿರೋದು. ಒರಿಯೋ ನಿನ್ನ ಫ್ರೆಂಡ್ ಬಂದಿದ್ದ ಕಣಪ್ಪ ಬೆಳಿಗ್ಗೆ, ಹೊಸ ಫ್ರೆಂಡ್ ಬಂದವ್ರು ನಿನಗೆ. ಒರಿಯೋ ಯಾಕೋ ಫುಲ್ ಸೈಲೆಂಟಾಗಿ, ಮಳೆ ಅಲ್ವಾ ಅದಕ್ಕೆ ಬಂದಿರೋದಿಲ್ಲ, ಬರ್ತಿರ್ಲಿಲ್ಲ. ನಾನು ಇವಾಗ ಊಟ ಮಾಡ್ಕೊಂಡು ಹೋಗ್ಬೋದು ಒಟ್ಟಿಗೆ. ಆಮೇಲೆ ಹೋಗೋಣ ಊಟಕ್ಕೆ, ಆಮೇಲೆ ಬರ್ತೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು. ಇವಾಗ ಅಂಗಡಿ ಹತ್ರ ಹೋಗ್ತೀನಿ ಗಾಯ್ಸ್. ಮಳೆ ಬಂದು ಹೋದರೆ ಇದೊಂದು ಬೇಜಾರು, ಒದ್ದೆ ಸೀಟ್ ಮೇಲೆ ಕೂತ್ಕೋಬೇಕಲ್ಲ ಅದು. ಇದೇ ಮೇಯ್ನ್ ಆಗದೆ ಇರೋದು ನಮಗೆ, ಇದಾಗಲ್ಲ ಇದು ಒದ್ದೆ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೆ. ಗಾಯ್ಸ್ ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬ್ಯಾಂಕಲ್ಲಿ ಕೆಲಸ ಆಯಿತು, ಆ ಬ್ಯಾಂಕ್ ಕೆಲಸ ಮುಗಿಸ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಅಪ್ಪಂಗೆ ಊಟ ರೆಡಿ ಐತಿ. ಊಟ ತೊಗೊಂಡೋಗ್ಬಿಟ್ಟು ಹೋಗ್ಬೇಕು ಜಲ್ದಿ. ಮಳೆ ಬರೋಂಗೆ ಆಗೈತೆ, ಇಲ್ಲ ಮತ್ತೆ ನೆನ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಇಲ್ಲಿಂದ ಜಲ್ದಿ ಹೊರಡ್ಬಿಟ್ಟು ಸುಮ್ಮನೆ ಓಡಾಡಿಸ್ತಾನೆ ಅವರೇ. ಯಾವ್ದು ಐಟಮ್ ಹೇಳಿದ್ರೆ ಯಾವುದು ಐಟಮ್ ಕೊಟ್ಕೊಂಡು ನನಗೆ ಆಗ್ಲಿದ್ದು ಆ ಕಡೆಯಿಂದ ತಿರ್ಗಿ ಈ ಕಡೆಯಿಂದ. ಇದೆಲ್ಲ ಐತಪ್ಪ, ಇಲ್ಲಿ ತೊಗೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ಮತ್ತೆ ಸಿಗ್ತೀನಿ ರೀ ಗೈಸ್ ನಿಮಗೆ. ಇಲ್ಲಿ ಸಿಗ್ತಾ ಇಲ್ಲ ಅದು. ನಾನು ತಿನ್ಕೋತೀನಿ, ಇಲ್ಲ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಬರಲಾ. ಅಂಗಡಿ ಹತ್ರ ಏನು ಕೆಲಸ ಇಲ್ಲ, ಸುಮ್ಮನೆ ಹಿಂಗೆ ಕೂತಿದ್ದೀನಿ ಅವಾಗಲಿಂದ. ಯಾವುದೋ ಒಂದು ಕಸ್ಟಮರ್ ಬಂದರು, ಆ ಕಸ್ಟಮರ್ನ ಅಟೆಂಡ್ ಮಾಡಿದೆ. ಇವಾಗ ಅವರು ಹೋದರು, ಅದು ಬೇರೆ ಏನು ಕೆಲಸ ಇಲ್ಲ. ನಾವಪ್ಪ ಕೆಲಸ ಮಾಡ್ತಿದ್ದೆ, ಎಲ್ಲೋ ಹೋಗೋರೆ. ಹುಡುಗರು ಕೂಡ ಯಾರೂ ಇಲ್ಲ. ಯಾವುದೋ ಚಿಕ್ಕ ಹುಡುಗ ಬೇರೆ ಬಂತು. ನಾಳೆ ಹಬ್ಬ ಇದೆ ಅಲ್ವಾ, ಏನೋ ಅದಕ್ಕೋಸ್ಕರ ಇವತ್ತು ಜನ ಸ್ವಲ್ಪ ಜಾಸ್ತಿ ಇದ್ದಾರೆ, ರಶ್ ಇದ್ದಾರೆ ಇವತ್ತು ಸ್ವಲ್ಪ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೊಂದು ಜನ ಕಾಣಿಸ್ತಿರ್ಲಿಲ್ಲ ಯಾವ ವೀಕೂ. ಈ ವೀಕ್ ತುಂಬ ಜನ ಕಾಣಿಸ್ತಾ ಇದ್ದಾರೆ, ಯಾಕಂದರೆ ಸ್ಯಾಟರ್ಡೇ ಇದೆ ಅಲ್ವಾ, ಅದಕ್ಕೋಸ್ಕರ ಜನ ಕಾಣಿಸ್ತಾ ಇದ್ದಾರೆ ಅಷ್ಟೇ. ನಾನು ನಮ್ಮ ಅಮ್ಮ ಸೇರಿ ಗಿಡಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ, ಏನು ಹೇಳಿ ಹುಳ ಆಗ್ಬಿಟ್ಟೈತೆ. ಅದಕ್ಕೆ ಸ್ಪ್ರೇ ಹೊಡಿತಾ ಇದೆ. ನಮ್ಮಮ್ಮ ಹೊಡಿತೈತೆ ಇಷ್ಟೊತ್ತು, ಈಗ ನಾನು ಬಂದಿದ್ದೀನಿ ಹೊಡಿಯೋಕ್ಕೆ. ಆಗಲಿ ನಾನು ಸ್ವಲ್ಪ ಹೊತ್ತು ಹೊಡೆದು ಇವಾಗ ಹೊಡಿತೀನಿ. ಇದು ಕೊಡಮ ಇಲ್ಲ, ನಾನು ಹೊಡಿತೀನಿ ನೋಡಿ. ಎಲ್ಲ ಆಗ್ಬಿಟ್ಟೈತೆ ಈ ಕಡೆ, ಇಲ್ಲಿ ಎಲ್ಲ ಮೇಲ್ಮೇಲೆ ಹೊಡೆದ್ಬಿಟ್ರೆ, ಎಲ್ಲ ಹೊಡೆದ್ಬಿಟ್ರೆ ಅದು ಇಷ್ಟೇ. ಏನು ಮಕ್ಕಕ್ಕೆ ಬರ್ತೈತೆ ನನಗೇನೆ. ನಮ್ಮಮ್ಮ ಹೊಡಿತಾ ಇದ್ದೀವಿ ಸ್ವಲ್ಪ ಹೊತ್ತು ತೋರಿಸ್ತೀನಿ. ಅಯ್ಯೋ ನೋಡಿ ಮಿಷಿನೇ ಹೊಂಟೋಯ್ತು. ಅದು ಸ್ಪ್ರೇ ಆಗಿ 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 ಸ್ಪ್ರೇ ಮಿಷಿನೇ ಹೊಂಟೋಯ್ತು. ಎಷ್ಟೊತ್ತಂತ ಅದು ಬರುತ್ತೆ, ಬರೋ ಅಷ್ಟು ಬತ್ತು ಹೋಯ್ತು. ಅದನ್ನು ಬೇರೆ ಅದು ಹಾಕಮ್ಮ ಹೋಯ್ತದು ಅಷ್ಟೇ. ಅದು ಗಮ್ಮ ಹೋಯ್ತದು ಅಷ್ಟೇ. ನಾನು ಹೇಳ್ದೆ ಕೇಳೋಣ, ಏನೋ ಮಾಡಿ ನಿಮ್ಮ ಇಷ್ಟ ಬಂದಂಗೆ. ಅದು ಹೋಯ್ತು ಅಂದ್ರೆ ಕೇಳ್ತಾ ಇಲ್ಲ. ಏನೂ ರೆಡಿ ಆಗಲ್ಲ, ಅದು ರೆಡಿ ಆಗಂಗೆ
ಹೊಸ್ಕಾಗೋಯ್ತಲ್ಲ ಜುಗಾಡ್ ಗಾಯ್ಸ್ ಹೊಡೆದಿದ್ದು ಫುಲ್ಲು ಕೈ ನನ್ಗಾರ್ತು. ಇವನೇನು ಎದ್ದೇ ಇಲ್ಲ ಇನ್ನು ಚೌಕ. ಹಲೋ ಓರಿಯೋ ಓರಿಯೋ. ಓ ಕುಂಭಕರ್ಣ ಇವನು ಪಕ್ಕ ಎದ್ದೇ ಇಲ್ಲ. ಇಲಿ ಅಂತ ಇದ್ದೀನಿ, ಇರಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಓಕೆ, ಗೊತ್ತಿಲ್ಲದಂಗೆ ಕಾಜು ಬಾದಾಮ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ಗೊತ್ತಾಗಿಲ್ಲ, ನಾನು ನಾಳೆ ವೀಡಿಯೋ ನೋಡ್ತಾರಲ್ಲ ಅವಾಗ ಗೊತ್ತಾಗೋಯ್ತದ ಅವ್ರಿಗೆ. ಅವನೆಲ್ಲ ಬಂದಲ್ಲ, ಅವನಿಗೂ ಹಾಕ್ಬೇಕಂತೆ. ಬರೋಷ್ಟಲ್ಲೆಲ್ಲ ತಿಂದು ಮುಗಿಸ್ಬಿಡ್ತೀನಿ ರೀ. ಇವಾಗಿನ್ನು ಹಾಲು ತೊಗೊಂಬಂದೆ ಗೈಸ್. ಇಲ್ಲಿ ನೋಡಿ ಎದ್ದಿದ್ದಾರೆ ಸಾಹೇಬ್ರು. ಬನ್ನಿರಿ ಒಳಗಡೆ ಹೋಗೋಣ, ಬನ್ನಿರಿ, ಬನ್ನಿ ಅಮ್ಮ. ಕೆಳಗಡೆ ಅನ್ನದಾನ ಐತೆ, ಅಲ್ಲೋ ಹೋಯ್ತೀನಿ ನಾನು ಊಟಕ್ಕೆ. ಸರಿ ಆಯ್ತು, ಹೋಗು. ನೀವು ಬರ್ತೀರಾ? ನಾನು ಬರಲ್ಲಪ್ಪ. ಮ್ಯಾಜಿಕ್ ಇದು ನೋಡಿ, ಇವಾಗ ಕೈಯೇ ಬಿಡ್ತಾ ಇಲ್ಲ. ಬೇವಿಕಿ ಹಾಕಿ ಥೈ ಅನ್ನಿಸಿಲ್ಲ ಥಾ ದಿನ ಹೇಳು ಇಲ್ಲೇ ಹಿಂಗೆ ಇದು ಶ್ಯಾಡೋ ಚೆನ್ನಾಗಿದ್ರು. ರ್ಯಾಬಿಟ್ ತೋರಿಸ್ತೀನಿ ನೋಡು. ರ್ಯಾಬಿಟ್ ನೋಡ್ಲಾ? ರ್ಯಾಬಿಟ್ ನೋಡು ರ್ಯಾಬಿಟ್ನ. ಗಾಯ್ಸ್ ಇವಾಗ ಜಸ್ಟ್ ಬಂದೆ. 2 ಗಾಡಿನೂ ಒಳಗಡೆ ಹಾಕ್ಬಿಟ್ಟು ಅಲ್ಲೇ ಊಟ ಮುಗಿಸ್ಕೊಂಬಂದೆ. ಇವಾಗ ಅಲ್ಲಿ ಒಂದು ಅನ್ನದಾನ ಇತ್ತು, ಅಲ್ಲೇ ಊಟ ಮುಗಿಸ್ಕೊಂಬಂದೆ. ಇವಾಗ ಏನು ಲೈಟ್ ಇಲ್ವಲ್ಲ? ಬಂತು ಇವಾಗ ಬೆಳಗ್ಗೆ ಬಂತು ನೋಡಿ. ಹಿಂಗೆ ಇವಾಗ ಊಟ ಗೀಟ ಆಗಿದ್ದಾಯ್ತು. ಇವತ್ತೇನಿಲ್ಲ, ಇವಾಗ ಡೈರೆಕ್ಟ್ ಅಷ್ಟೇ ಪಾಚ್ಕೋ ಮಲ್ಕೋ ಮುಗೀತು ಇವತ್ತಿನ ದಿನ. ಪಾಚ್ಕೋ ಮಲ್ಕೊಳ್ಳೋಕೆ ಮುಂಚೆ ಎಡಿಟ್ ಯಾರು ಮಾಡ್ತಾರೆ? ನಾನೇ ಮಾಡಬೇಕು. ಎಡಿಟೇ ಇಲ್ವಾ ಇನ್ನು? ಎಡಿಟ್ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ ಗಾಯ್ಸ್. ಸಿಗ್ತೀನಿ ರೀ ಮತ್ತೆ ನಿಮಗೆ ನಾನು. ಓಕೆ ಗಾಯ್ಸ್, ಇವಾಗ ಜಸ್ಟ್ ಎಲ್ಲ ಕೆಲಸ ಬಂದಿದ್ದಾಯಿತು ಮಲ್ಗೋಕ್ಕೋಸ್ಕರ. ಇವಾಗ ಏನಿಲ್ಲ, ಪೆಂಡಿಂಗ್ ಏನಂದರೆ ತುಂಬ ಕಾಸ್ಟ್ಲಿಯೆಸ್ಟ್ ಬೆಡ್ ಮೇಲೆ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಲ್ವಾ? ಹಂಗೇನಿಲ್ಲ, ಸುಮ್ಮನೆ ಅಂದೆ ತಮಾಷೆಗೆ. ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ನಾಳೆ ಸಂಡೇ ಅಲ್ವಾ? ನಾಳೆ ಇನ್ನೇನು ಎಲ್ಲ ಹಬ್ಬ ಇರುತ್ತೆ, ಯಾರಾದರೂ ಊಟಕ್ಕೆ ಕರೆದಿರ್ತಾರೆ, ಊಟ ಹೋಗಬೇಕು ಅಷ್ಟೇ, ಎಂಜಾಯ್ ಮಾಡಬೇಕು ನಾಳೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಚಿಲ್ಲರೆ ಇದ್ದಿದ್ದ ಅವಾಗ ನನಗೇನೆ ಬರೀ 55 ಸಿಕ್ಕಿದ್ದು. ನೀನು ಇನ್ನೂ ಜಾಸ್ತಿ ಕೊಟ್ಟಂತೆ ಆಮೇಲಿಂದ ಕಡಿಮೆ.